ನಮ್ಮ ನಾಯಕರಾದಂಥ ಕುಮಾರಣ್ಣವರು ಇವತ್ತು ವಿಶೇಷವಾಗಿ ಪಕ್ಷದ ಹಿಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾರ್ಯಾರು ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದರು, ಹಾಲಿ ಶಾಸಕರು, ಮಾಜಿ ಶಾಸಕರು ಸೇರಿದಂತೆ ಎಲ್ಲ ವಿಧಾನ ಪರಿಷತ್ನ ಸದಸ್ಯರು ಎಲ್ಲರೂ ಸೇರಿ ಇವತ್ತು ಪಕ್ಷದ ಸಂಘಟನೆಯ ಒಂದು ಮುಂಬರ್ತಕ್ಕಂಥ ದಿನಗಳಲ್ಲಿ ಹಿತದೃಷ್ಟಿಯಿಂದ ಸನ್ಮಾನ್ಯ ದೇವೇಗೌಡರು ಹಾಗೂ ಕುಮಾರಣ್ಣ ಸಾಹೇಬರು ಇಬ್ಬರು ಕೂಡ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಈ ಸಭೆಗೆ ಬಹುತೇಕರು ಇವತ್ತು 88 ಜನಗಳಲ್ಲೂ ಎಲ್ಲರೂ ಕೂಡ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಮತ್ತೆ ಸಂಜೆ ವೇಳೆ ನಮ್ಮ ಪಕ್ಷದ 18 ಜನ ಶಾಸಕರ ಜೊತೆ ಮತ್ತೊಮ್ಮೆ ನಾಳೆಯಿಂದ ಸದನ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂತು ಮುಂದೆ ಯಾವ್ಯಾವ ರೀತಿ ಇಲ್ಲಿಯವರೆಗೂ ಸರ್ಕಾರದ ವೈಫಲ್ಯತೆಗಳು ಎಲ್ಲೆಲ್ಲಿ ಸರ್ಕಾರ ಎಡವಿದೆ, ಯಾವ ರೀತಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹಲವಾರು ಚರ್ಚೆಗಳ ಬಗ್ಗೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಕರೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸೇರಿದೆ. ಸರ್, ನಾಳೆ ಬೃಹತ್ ಹೋರಾಟವನ್ನು ನಿಮ್ಮ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೊ ಪ್ಲಾನ್ ಏನು, ಯಾವ ರೀತಿ ಇರುತ್ತೆ, ಸರ್ಕಾರದ ಏನು ಆಗ್ರಹ? ನಾನು 2 ದಿನಗಳ ಹಿಂದೆ ಪತ್ರಿಕಾಗೋಷ್ಠಿ ಕರೆದು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಈ 5 ಗ್ಯಾರಂಟಿಗಳನ್ನೇ ಪ್ರಮುಖವಾದಂಥ ಒಂದು ಅಂಶವನ್ನು ಮುಂದಿಟ್ಟು ರಾಜ್ಯದ ಜನತೆಗೆ ಅವರ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಭರವಸೆಗಳೇನಿದೆ, ಇಲ್ಲಿಯವರೆಗೂ ಕೂಡ ರಾಜ್ಯದ ಜನತೆಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳು ಯಾವುದು ಕೂಡ ಈಡೇರ್ತಾ ಇಲ್ಲ. ಅದರಲ್ಲೂ ಅವರೇ ಕೊಟ್ಟಿರ್ತಕ್ಕಂಥ ಕಮಿಟ್ಮೆಂಟ್, ನಾವೇನು ಈ ಕಮಿಟ್ಮೆಂಟ್ ಕೊಡಿ ಅಂತಕ್ಕಂಥದ್ದು ರಾಜ್ಯದ ಜನ ಆಗಲಿ ಅಥವಾ ನಾವು ಯಾರು ಕೇಳಿದವರಲ್ಲ. ಅವರೇ ಈಗ ತಿಂಗಳ 2,000 ರೂಪಾಯಿ ಕೊಡ್ತೇವೆ ಅಂತಕ್ಕಂಥ ಕಮಿಟ್ಮೆಂಟ್ ಏನು ಕೊಟ್ಟಿದ್ದರು. ಇಷ್ಟೇ ಅಲ್ಲ, ಇವತ್ತು ಮೈಕ್ರೋ ಫೈನಾನ್ಸ್ ಇರ್ಬೋದು, ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಿರ್ತಕ್ಕಂಥ ನಿಗಮದ ಹಣಗಳು ಯಾವ ರೀತಿ ಇವತ್ತು ಎಲ್ಲೆಲ್ಲಿ ಇವತ್ತು ಅದನ್ನು ಬಳಕೆ ಮಾಡ್ಕೊಂಡಿದ್ದಾರೆ, ಎಲ್ಲಿ ಕೈ ಬಿಟ್ಟಿದ್ದಾರೆ, ಏನೇನಾಗಿದೆ, ಅಷ್ಟೇ ಅಲ್ಲ, ಬೆಳಗ್ಗೆ ನಾವು ಪತ್ರಿಕೆಯಲ್ಲಿ ಓದಬೇಕಾದ್ರೆ ನೋಡ್ತಾ ಇದ್ವಿ, ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಅಭಿವೃದ್ಧಿ ಹಣ ಕೂಡ ಯಾವುದೇ ರೀತಿ ಕಲ್ಯಾಣ ಕರ್ನಾಟಕದ ಒಂದು ಕಲ್ಯಾಣಕ್ಕೆ ಬಳಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಬೆಳಗ್ಗೆ ಪತ್ರಿಕೆ ತೆಗೆದಾಗ ನಾವೆಲ್ಲ ಗಮನಿಸಿದ್ದೇವೆ. ಈ ನೆಲೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಈಗ ಫ್ರೀಡಮ್ ಪಾರ್ಕ್ನಲ್ಲಿ ನಾಳೆಯ ದಿನ ಬೆಳಗ್ಗೆ ಒಂದು 11:30 ಗಂಟೆಗೆ ಪಕ್ಷದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರೆಲ್ಲ ಸೇರಿ ಸರ್ಕಾರಕ್ಕೆ ಒಂದು ಎಚ್ಚರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ನಾಳೆಯ ದಿನ ಒಂದು ಪ್ರತಿಭಟನೆಯನ್ನು ಕರೆದಿದ್ದೇವೆ. ಸರ್, ಇನ್ನೊಂದು, ನಿನ್ನೆ ಫಿಲಿಂ ಫೆಸ್ಟಿವಲ್ಲಿ DK ಶಿವಕುಮಾರ್ ಅವರು ಕಲಾವಿದರನ್ನು ಕುರಿತು ಮೇಕೆದಾಟು ಪಾದಯಾತ್ರೆಗೆ ಬಂದಿಲ್ಲ ಅನ್ನೋದಕ್ಕೋಸ್ಕರ ನಿಮ್ಮ ನೆಟ್ಟು ಬೋಲ್ಟ್ಗಳನ್ನು ಎಲ್ಲಿ ಟೈಟ್ ಮಾಡಬೇಕು ಅನ್ನೋದು ಗೊತ್ತಿದೆ ಅಂತ ಧಮಕಿ ರೀತಿ ವಾರ್ನಿಂಗ್ ರೀತಿ ಕೊಟ್ಟು ನೀವು ಕಲಾವಿದರು. ಸೊ ಏನು ಹೇಳ್ತೀರಾ ಸರ್ DCM ಅವರ ಈ ಮಾತುಗಳಿಗೆ? ನಿನ್ನೆ ದಿನ DCM ಅವರ ಒಂದು ಹೇಳಿಕೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನೆ ದಿನ ಬಹುಶಃ ಫಿಲಮ್ ಫೆಸ್ಟಿವಲ್ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಕಡೆಯಿಂದ ಏನು ಆಯೋಜನೆ ಮಾಡ್ಕೊಂಡಿದ್ರು, ಅಲ್ಲಿ ಅವರ ಒಂದು ಹೇಳಿಕೆ ಬಹುಶಃ ಕಲಾವಿದರಿಗಿರ್ಬೋದು, ಚಿತ್ರರಂಗದಲ್ಲಿರ್ತಕ್ಕಂಥ ನಿರ್ಮಾಪಕರು, ನಿರ್ದೇಶಕರು, ಟೆಕ್ನಿಷಿಯನ್ಸ್ ಯಾರೇ ಇದ್ದರೂ ಕೂಡ 100ಕ್ಕೆ 100ರಷ್ಟು ಮನಸ್ಸಿನ ಮೇಲೆ ನೋವಾಗಿರ್ತದೆ. ಏಕೆಂದರೆ ಇವತ್ತು ಕಲಾವಿದರು ಭಾಳ ಸೂಕ್ಷ್ಮ ಸ್ವಭಾವದ ವ್ಯಕ್ತಿಗಳು. ನಾನು ಗಮನಿಸ್ದಂಗೆ ಅವ್ರಿಗೆ ಸಮಾಜದ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ, ಒಂದು ಗೌರವ ಅನೇಕ ಸಂದರ್ಭದಲ್ಲಿ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ಏನೊಂದು ಪಾದಯಾತ್ರೆನ ಒಂದು ಹೋರಾಟವನ್ನು ಮಾಡಿದರು, ಅಂದು ಎಲ್ಲ ಕಲಾವಿದರು ಕೂಡ ಭಾಗಿಯಾಗಿದ್ದರು. ಯಾರು ಕೂಡ ಆ ಒಂದು ಹೋರಾಟಕ್ಕೆ ನಾವು ಕೈ ಜೋಡಿಸಲ್ಲ ಅಂತಕ್ಕಂಥದ್ದು ಎಂದೂ ಕೂಡ ಹೇಳ್ದಂಥವ್ರಲ್ಲ. ಆದರೆ ಇತ್ತೀಚೆಗೆ ಕಳೆದ ಸಾರ್ವತ್ರಿಕ ಚುನಾವಣೆಯ ಸಮೀಪದಲ್ಲಿ ಏನು ಮೇಕೆದಾಟು ವಿಚಾರವಾಗಿ ಕಾಂಗ್ರೆಸ್ನ ಪಕ್ಷ ಒಂದು ಪಾದಯಾತ್ರೆ ಮಾಡ್ತಾರೆ, ಬಹುಶಃ ಅದು ರಾಜಕೀಯ ಪ್ರೇರಿತವಾದಂಥ ಒಂದು ಪಾದಯಾತ್ರೆ, ಅದರಲ್ಲಿ ನಾವು ಭಾಗಿಯಾಗ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಅವರವರ ವೈಯಕ್ತಿಕ ಅಭಿಪ್ರಾಯಗಳು ಇತ್ತು ಅನ್ನೋ ನನಗೆ ಗೊತ್ತಿಲ್ಲ. ಹಾಗಾಗಿ ನೀವು ಯಾರಿಗೂ ಕೂಡ ಕಟ್ಟುನಿಟ್ಟಾಗಿ ನೀವು ಇಂಥ ಹೋರಾಟದಲ್ಲಿ, ಇಂಥ ಪ್ರತಿಭಟನೆಯಲ್ಲಿ ಬಂದು ಭಾಗಿಯಾಗಲೇಬೇಕು ಅಂತಕ್ಕಂಥ ತಾಕೀತು ಮಾಡಲಿಕ್ಕೆ ಇವತ್ತು ಯಾರು ಕೂಡ ಕೇಳ್ತಕ್ಕಂಥವ್ರಲ್ಲ. ಅಧಿಕಾರದ ದರ್ಪ ಅಂತ ಅನಿಸುತ್ತೆ ಸರ್. ಈ ರೀತಿ ಬಹಿರಂಗವಾಗಿ ನಾವು ಪರ್ಮಿಷನ್ ಕೊಟ್ಟರೆ ನೀವು ಸಿನಿಮಾ ಶೂಟಿಂಗ್ ಮಾಡೋಕ್ಕಾಗೋದು, ಅವೆಲ್ಲ ನೆನ್ಪಿಟ್ಕೊಳ್ಳಿ ಅಂತ. ಇಲ್ಲಿಯವರೆಗೂ ಸಾಕಷ್ಟು ಸರ್ಕಾರಗಳು ಬಂದಿದೆ, ಹೋಗಿದೆ, ಹಲವಾರು ಜನ ಮುಖ್ಯಮಂತ್ರಿಗಳನ್ನ ನೋಡಿದ್ದೇವೆ. ಆದರೆ ಈ ರೀತಿಯಾದಂಥ ಹೇಳಿಕೆಗಳು, ಒಂದು ರೀತಿ ಕಲಾವಿದರನ್ನ ಪ್ರಚೋದನೆ ಮಾಡ್ತಕ್ಕಂಥದ್ದು, ಯಾರು ಕೂಡ ಎದುರಿ ಕೂತ್ಕೊಳ್ತಕ್ಕಂಥವ್ರಲ್ಲ ಕಲಾವಿದರು. ಸ್ವಾಭಿಮಾನಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೊರಗಡೆ ಬಂದು ಮಾತನಾಡ್ತಕ್ಕಂಥದ್ದನ್ನ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಕಾಣ್ಬೋದು.
ದಯಮಾಡಿ ಕಲಾವಿದರು ಇರ್ಬೋದು, ಟೆಕ್ನಿಷಿಯನ್ಸ್ ಯಾರೇ ಇರ್ಬೋದು, ಏಕೆಂದರೆ ಅವರೆಲ್ಲ ಒಂದು ಗೌರವದ ಬದುಕನ್ನು ಕಟ್ಕೊಂಡಿದ್ದಾರೆ. ಅವರು ಕಷ್ಟಪಟ್ಟು ಅವ್ರ ವೈಯಕ್ತಿಕ ಜೀವನ ಇರ್ಬೋದು, ನಮಗೆ ಗೊತ್ತಿದೆ ಎಷ್ಟು ಜನದ ಕಲಾವಿದರುಗಳ ವೈಯಕ್ತಿಕ ಜೀವನ ಕನ್ನಡ ಚಿತ್ರರಂಗದಲ್ಲಿ ಯಾವ್ಯಾವ ರೀತಿ ಪಾಪ ಸಾಲ ಸೋಲ ಮಾಡಿ ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಒಂದೊಳ್ಳೆ ಸಮಾಜಕ್ಕೆ ಮೆಸೇಜ್ ಕೊಡ್ತಕ್ಕಂಥ ಸಿನಿಮಾ ಕೊಡಬೇಕು, ಸಮಾಜಕ್ಕೆ ನಮ್ಮ ಕಡೆಯಿಂದ ಏನಾದ್ರು ಕೊಡುಗೆ ಕೊಡಬೇಕು ಅಂತಕ್ಕಂಥದ್ದು ಸದಾಕಾಲ ಕಲಾವಿದರು ಟೆಕ್ನಿಷಿಯನ್ಸು ಆಲೋಚನೆ ಮಾಡ್ತಕ್ಕಂಥದ್ದು. ಆದರೆ ಈ ರೀತಿ ಅವ್ರ ಮೇಲೆ ಒಂದು ರೀತಿ ದಬ್ಬಾಳಿಕೆಯ ಮಾತು, ದೌರ್ಜನ್ಯದ ಮಾತು ಬಹುಶಃ ರಾಜ್ಯದ ಜನತೆಯೂ ಕೂಡ ಇದನ್ನು ಸಹಿಸಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಕೊನೆಯದಾಗಿ ಈಶಾ ಫೌಂಡೇಶನ್ಗೆ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಬಿಜೆಪಿಗೆ ಬಂದ್ಬಿಡ್ಬೋದೇನೋ ಅಂತ. ನೀವು ಕೂಡ ಈಗ ಬಿಜೆಪಿ ಒಂದು ಪಾರ್ಟ್ ಆಗಿದ್ದೀರಾ. ಸೊ ಈ ಚರ್ಚೆಗಳಿಗೆ ಏನು ಹೇಳ್ತೀರಾ ಸರ್? ಬಹುಶಃ ಇದನ್ನೆಲ್ಲ ನೋಡಿದಾಗ ನನಗೆ ಈ ರಾಜಸ್ಥಾನದ ಗೆಲೋಟ್ ಯಾರು ಆಗ್ತಾರೋ ಅಥವಾ ಏಕನಾಥ್ ಶಿಂಡೆ ಆಗ್ತಾರೋ, ಗೆಹ್ಲೋಟ್ ಆಗ್ತಾರೋ ಅಥವಾ ಸಚಿನ್ ಪೈಲಟ್ ಆಗ್ತಾರೋ ಗೊತ್ತಿಲ್ಲ, ಕಾದು ನೋಡೋಣ. ಎಲ್ಲದಕ್ಕೂ ಕಾಲುವೆ ಉತ್ತರ ಕೊಡುತ್ತೆ. ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಇವತ್ತು ವಿಶೇಷವಾಗಿ ಪಕ್ಷದ ಹಿಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾರ್ಯಾರು ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದರು, ಹಾಲಿ ಶಾಸಕರು, ಮಾಜಿ ಶಾಸಕರು ಸೇರಿದಂತೆ ಎಲ್ಲ ವಿಧಾನ ಪರಿಷತ್ನ ಸದಸ್ಯರು ಎಲ್ಲರೂ ಸೇರಿ ಇವತ್ತು ಪಕ್ಷದ ಸಂಘಟನೆಯ ಒಂದು ಮುಂಬರ್ತಕ್ಕಂಥ ದಿನಗಳಲ್ಲಿ ಹಿತದೃಷ್ಟಿಯಿಂದ ಸನ್ಮಾನ್ಯ ದೇವೇಗೌಡರು ಹಾಗೂ ಕುಮಾರಣ್ಣ ಸಾಹೇಬರು ಇಬ್ಬರು ಕೂಡ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಈ ಸಭೆಗೆ ಬಹುತೇಕರು ಇವತ್ತು 88 ಜನಗಳಲ್ಲೂ ಎಲ್ಲರೂ ಕೂಡ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಮತ್ತೆ ಸಂಜೆ ವೇಳೆ ನಮ್ಮ ಪಕ್ಷದ 18 ಜನ ಶಾಸಕರ ಜೊತೆ ಮತ್ತೊಮ್ಮೆ ನಾಳೆಯಿಂದ ಸದನ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂತು ಮುಂದೆ ಯಾವ್ಯಾವ ರೀತಿ ಇಲ್ಲಿಯವರೆಗೂ ಸರ್ಕಾರದ ವೈಫಲ್ಯತೆಗಳು ಎಲ್ಲೆಲ್ಲಿ ಸರ್ಕಾರ ಎಡವಿದೆ, ಯಾವ ರೀತಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹಲವಾರು ಚರ್ಚೆಗಳ ಬಗ್ಗೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಕರೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸೇರಿದೆ. ಸರ್, ನಾಳೆ ಬೃಹತ್ ಹೋರಾಟವನ್ನು ನಿಮ್ಮ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೊ ಪ್ಲ್ಯಾನ್ ಏನು, ಯಾವ ರೀತಿ ಇರುತ್ತೆ, ಸರ್ಕಾರದ ಏನು ಆಗ್ರಹ? ನಾನು 2 ದಿನಗಳ ಹಿಂದೆ ಪತ್ರಿಕಾಗೋಷ್ಠಿ ಕರೆದು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಈ 5 ಗ್ಯಾರಂಟಿಗಳನ್ನೇ ಪ್ರಮುಖವಾದಂಥ ಒಂದು ಅಂಶವನ್ನು ಮುಂದಿಟ್ಟು ರಾಜ್ಯದ ಜನತೆಗೆ ಅವರ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಭರವಸೆಗಳೇನಿದೆ, ಇಲ್ಲಿಯವರೆಗೂ ಕೂಡ ರಾಜ್ಯದ ಜನತೆಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳು ಯಾವುದು ಕೂಡ ಈಡೇರ್ತಾ ಇಲ್ಲ. ಅದರಲ್ಲೂ ಅವರೇ ಕೊಟ್ಟಿರ್ತಕ್ಕಂಥ ಕಮಿಟ್ಮೆಂಟ್, ನಾವೇನು ಈ ಕಮಿಟ್ಮೆಂಟ್ ಕೊಡಿ ಅಂತಕ್ಕಂಥದ್ದು ರಾಜ್ಯದ ಜನ ಆಗಲಿ ಅಥವಾ ನಾವು ಯಾರು ಕೇಳಿದವರಲ್ಲ. ಅವರೇ ಈಗ ತಿಂಗಳ 2,000 ರೂಪಾಯಿ ಕೊಡ್ತೇವೆ ಅಂತಕ್ಕಂಥ ಕಮಿಟ್ಮೆಂಟ್ ಏನು ಕೊಟ್ಟಿದ್ದರು. ಇಷ್ಟೇ ಅಲ್ಲ, ಇವತ್ತು ಮೈಕ್ರೋ ಫೈನಾನ್ಸ್ ಇರ್ಬೋದು, ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಿರ್ತಕ್ಕಂಥ ನಿಗಮದ ಹಣಗಳು ಯಾವ ರೀತಿ ಇವತ್ತು ಎಲ್ಲೆಲ್ಲಿ ಇವತ್ತು ಅದನ್ನು ಬಳಕೆ ಮಾಡ್ಕೊಂಡಿದ್ದಾರೆ, ಎಲ್ಲಿ ಕೈ ಬಿಟ್ಟಿದ್ದಾರೆ, ಏನೇನಾಗಿದೆ, ಅಷ್ಟೇ ಅಲ್ಲ ಬೆಳಗ್ಗೆ ನಾವು ಪತ್ರಿಕೆಯಲ್ಲಿ ಓದಬೇಕಾದ್ರೆ ನೋಡ್ತಾ ಇದ್ವಿ. ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಅಭಿವೃದ್ಧಿ ಹಣ ಕೂಡ ಯಾವುದೇ ರೀತಿ ಕಲ್ಯಾಣ ಕರ್ನಾಟಕದ ಒಂದು ಕಲ್ಯಾಣಕ್ಕೆ ಬಳಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಬೆಳಗ್ಗೆ ಪತ್ರಿಕೆ ತೆಗೆದಾಗ ನಾವೆಲ್ಲ ಗಮನಿಸಿದ್ದೇವೆ. ಈ ನೆಲೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಈಗ ಫ್ರೀಡಮ್ ಪಾರ್ಕ್ನಲ್ಲಿ ನಾಳೆ ದಿನ ಬೆಳಗ್ಗೆ ಒಂದು 11:30 ಗಂಟೆಗೆ ಪಕ್ಷದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರೆಲ್ಲ ಸೇರಿ ಸರ್ಕಾರಕ್ಕೆ ಒಂದು ಎಚ್ಚರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ನಾಳೆಯ ದಿನ ಒಂದು ಪ್ರತಿಭಟನೆಯನ್ನು ಕರೆದಿದ್ದೇವೆ. ಸರ್, ಇನ್ನೊಂದು, ನಿನ್ನೆ ಫಿಲಿಂ ಫೆಸ್ಟಿವಲ್ಲಿ DK ಶಿವಕುಮಾರ್ ಅವರು ಕಲಾವಿದರನ್ನು ಕುರಿತು ಮೇಕೆದಾಟು ಪಾದಯಾತ್ರೆಗೆ ಬಂದಿಲ್ಲ ಅನ್ನೋದಕ್ಕೋಸ್ಕರ ನಿಮ್ಮ ನೆಟ್ಟು ಬೋಲ್ಟ್ಗಳನ್ನು ಎಲ್ಲಿ ಟೈಟ್ ಮಾಡಬೇಕು ಅನ್ನೋದು ಗೊತ್ತಿದೆ ಅಂತ ಧಮಕಿ ರೀತಿ ವಾರ್ನಿಂಗ್ ರೀತಿ ಕೊಟ್ಟು ನೀವು ಕಲಾವಿದರು. ಸೊ ಏನು ಹೇಳ್ತೀರಾ ಸರ್ DCM ಅವರ ಈ ಮಾತುಗಳಿಗೆ? ನಿನ್ನೆ ದಿನ DCM ಅವರ ಒಂದು ಹೇಳಿಕೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನೆ ದಿನ ಬಹುಶಃ ಫಿಲಮ್ ಫೆಸ್ಟಿವಲ್ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಕಡೆಯಿಂದ ಏನು ಆಯೋಜನೆ ಮಾಡ್ಕೊಂಡಿದ್ರು, ಅಲ್ಲಿ ಅವರ ಒಂದು ಹೇಳಿಕೆ ಬಹುಶಃ ಕಲಾವಿದರಿಗಿರ್ಬೋದು, ಚಿತ್ರರಂಗದಲ್ಲಿರ್ತಕ್ಕಂಥ ನಿರ್ಮಾಪಕರು, ನಿರ್ದೇಶಕರು, ಟೆಕ್ನಿಷಿಯನ್ಸ್ ಯಾರೇ ಇದ್ದರೂ ಕೂಡ 100ಕ್ಕೆ 100ರಷ್ಟು ಮನಸ್ಸಿನ ಮೇಲೆ ನೋವಾಗಿರ್ತದೆ. ಏಕೆಂದರೆ ಇವತ್ತು ಕಲಾವಿದರು ಭಾಳ ಸೂಕ್ಷ್ಮ ಸ್ವಭಾವದ ವ್ಯಕ್ತಿಗಳು. ನಾನು ಗಮನಿಸ್ದಂಗೆ ಅವ್ರಿಗೆ ಸಮಾಜದ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ, ಒಂದು ಗೌರವ ಅನೇಕ ಸಂದರ್ಭದಲ್ಲಿ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ಏನೊಂದು ಪಾದಯಾತ್ರೆನ ಒಂದು ಹೋರಾಟವನ್ನು ಮಾಡಿದರು, ಅಂದು ಎಲ್ಲ ಕಲಾವಿದರು ಕೂಡ ಭಾಗಿಯಾಗಿದ್ದರು. ಯಾರು ಕೂಡ ಆ ಒಂದು ಹೋರಾಟಕ್ಕೆ ನಾವು ಕೈ ಜೋಡಿಸಲ್ಲ ಅಂತಕ್ಕಂಥದ್ದು ಎಂದೂ ಕೂಡ ಹೇಳ್ದಂಥವ್ರಲ್ಲ. ಆದರೆ
ಇತ್ತೀಚೆಗೆ ಕಳೆದ ಸಾರ್ವತ್ರಿಕ ಚುನಾವಣೆಯ ಸಮೀಪದಲ್ಲಿ ಏನು ಮೇಕೆದಾಟು ವಿಚಾರವಾಗಿ ಕಾಂಗ್ರೆಸ್ನ ಪಕ್ಷ ಒಂದು ಪಾದಯಾತ್ರೆ ಮಾಡ್ತಾರೆ, ಬಹುಶಃ ಅದು ರಾಜಕೀಯ ಪ್ರೇರಿತವಾದಂಥ ಒಂದು ಪಾದಯಾತ್ರೆ. ಅದರಲ್ಲಿ ನಾವು ಭಾಗಿಯಾಗ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಅವರವರ ವೈಯಕ್ತಿಕ ಅಭಿಪ್ರಾಯಗಳಿತ್ತು ಏನೋ ನನಗೆ ಗೊತ್ತಿಲ್ಲ. ಹಾಗಾಗಿ ನೀವು ಯಾರಿಗೂ ಕೂಡ ಕಟ್ಟುನಿಟ್ಟಾಗೆ ನೀವು ಇಂಥ ಹೋರಾಟದಲ್ಲಿ ಇಂಥ ಪ್ರತಿಭಟನೆಯಲ್ಲಿ ಬಂದು ಭಾಗಿಯಾಗಲೇಬೇಕು ಅಂತಕ್ಕಂಥ ತಾಕೀತು ಮಾಡಲಿಕ್ಕೆ ಇವತ್ತು ಯಾರು ಕೂಡ ಕೇಳ್ತಕ್ಕಂಥವ್ರಲ್ಲ. ಅಧಿಕಾರದ ದರ್ಪ ಅಂತ ಅನ್ಸುತ್ತೆ ಸರ್. ಈ ರೀತಿ ಬಹಿರಂಗವಾಗಿ ನಾವು ಪರ್ಮಿಷನ್ ಕೊಟ್ಟರೆ ನೀವು ಸಿನಿಮಾ ಶೂಟಿಂಗ್ ಮಾಡೋಕ್ಕಾಗೋದು, ಅವೆಲ್ಲ ನೆನ್ಪಿಟ್ಕೊಳ್ಳಿ ಅಂತ. ಇಲ್ಲಿಯವರೆಗೂ ಸಾಕಷ್ಟು ಸರ್ಕಾರಗಳು ಬಂದಿದೆ ಹೋಗಿದೆ, ಹಲವಾರು ಜನ ಮುಖ್ಯಮಂತ್ರಿಗಳನ್ನ ನೋಡಿದ್ದೇವೆ. ಆದರೆ ಈ ರೀತಿಯಾದಂಥ ಹೇಳಿಕೆಗಳು, ಒಂದು ರೀತಿ ಕಲಾವಿದರನ್ನ ಪ್ರಚೋದನೆ ಮಾಡ್ತಕ್ಕಂಥದ್ದು, ಯಾರು ಕೂಡ ಎದುರಿ ಕೂತ್ಕೊಳ್ತಕ್ಕಂಥವ್ರಲ್ಲ ಕಲಾವಿದರು. ಸ್ವಾಭಿಮಾನಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೊರಗಡೆ ಬಂದು ಮಾತನಾಡ್ತಕ್ಕಂಥದ್ದನ್ನ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಕಾಣ್ಬೋದು. ದಯಮಾಡಿ ಕಲಾವಿದರು ಇರ್ಬೋದು, ಟೆಕ್ನಿಷಿಯನ್ಸ್ ಯಾರೇ ಇರ್ಬೋದು, ಏಕೆಂದರೆ ಅವರೆಲ್ಲ ಒಂದು ಗೌರವದ ಬದುಕನ್ನು ಕಟ್ಕೊಂಡಿದ್ದಾರೆ. ಅವರು ಕಷ್ಟಪಟ್ಟು ಅವ್ರ ವೈಯಕ್ತಿಕ ಜೀವನ ಇರ್ಬೋದು, ನಮಗೆ ಗೊತ್ತಿದೆ ಎಷ್ಟು ಜನದ ಕಲಾವಿದರುಗಳ ವೈಯಕ್ತಿಕ ಜೀವನ ಕನ್ನಡ ಚಿತ್ರರಂಗದಲ್ಲಿ ಯಾವ್ಯಾವ ರೀತಿ ಪಾಪ ಸಾಲ ಸೋಲ ಮಾಡಿ ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಒಂದೊಳ್ಳೆ ಸಮಾಜಕ್ಕೆ ಮೆಸೇಜ್ ಕೊಡ್ತಕ್ಕಂಥ ಸಿನಿಮಾ ಕೊಡಬೇಕು, ಸಮಾಜಕ್ಕೆ ನಮ್ಮ ಕಡೆಯಿಂದ ಏನಾದ್ರು ಕೊಡುಗೆ ಕೊಡಬೇಕು ಅಂತಕ್ಕಂಥದ್ದು ಸದಾಕಾಲ ಕಲಾವಿದರು ಟೆಕ್ನಿಷಿಯನ್ಸು ಆಲೋಚನೆ ಮಾಡ್ತಕ್ಕಂಥದ್ದು. ಆದರೆ ಈ ರೀತಿ ಅವ್ರ ಮೇಲೆ ಒಂದು ರೀತಿ ದಬ್ಬಾಳಿಕೆಯ ಮಾತು, ದೌರ್ಜನ್ಯದ ಮಾತು ಬಹುಶಃ ರಾಜ್ಯದ ಜನತೆಯೂ ಕೂಡ ಇದನ್ನು ಸಹಿಸಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಕೊನೆಯದಾಗಿ ಈಶಾ ಫೌಂಡೇಶನ್ಗೆ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಬಿಜೆಪಿಗೆ ಬಂದ್ಬಿಡ್ಬೋದೇನೋ ಅಂತ. ನೀವು ಕೂಡ ಈಗ ಬಿಜೆಪಿ ಒಂದು ಪಾರ್ಟ್ ಆಗಿದ್ದೀರಾ, ಸೊ ಈ ಚರ್ಚೆಗಳಿಗೆ ಏನು ಹೇಳ್ತೀರಾ ಸರ್? ಬಹುಶಃ ಇದನ್ನೆಲ್ಲ ನೋಡಿದಾಗ ನನಗೆ ಈ ರಾಜಸ್ಥಾನದ ಗೆಹ್ಲೋಟ್ ಯಾರು ಆಗ್ತಾರೋ ಅಥವಾ ಏಕನಾಥ್ ಶಿಂಡೆ ಆಗ್ತಾರೋ, ಗೆಹ್ಲೋಟ್ ಆಗ್ತಾರೋ ಅಥವಾ ಸಚಿನ್ ಪೈಲಟ್ ಆಗ್ತಾರೋ ಗೊತ್ತಿಲ್ಲ, ಕಾದು ನೋಡೋಣ. ಎಲ್ಲದಕ್ಕೂ ಕಾಲುವೆ ಉತ್ತರ ಕೊಡುತ್ತೆ.